ಹಾಯ್ ವಿದ್ಯಾರ್ಥಿಗಳೇ, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ ಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಇವತ್ತು 5ನೇ ತರಗತಿ ಭಾಗ 1 ಅಧ್ಯಾಯ 9 ಸುತ್ತಳತೆ ಮತ್ತು ವಿಸ್ತೀರ್ಣ, ಅದರಲ್ಲಿ ಇದು 6ನೇ ವಿಡಿಯೋ. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಇವತ್ತು ಅಭ್ಯಾಸ 9.2 ಬಗ್ಗೆ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆ ಮೌಖಿಕ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಚೌಕದ 2 ಆಯಾಮಗಳನ್ನು ಹೆಸರಿಸಿ. ಉತ್ತರ ಉದ್ದ ಉದ್ದ. ಎರಡನೇ ಪ್ರಶ್ನೆ, ಚೌಕದಲ್ಲಿ ಸಮನಾದ ಬಾಹುಗಳು ಎಷ್ಟು? ಹಾಗಾದರೆ ವಿದ್ಯಾರ್ಥಿಗಳೇ, ಉತ್ತರ 4 ಬಾಹುಗಳು. ಮೂರನೇ ಪ್ರಶ್ನೆ, ಚೌಕದ ಸುತ್ತಳತೆಯು ಅದರ ಉದ್ದದ ಎಷ್ಟರಷ್ಟಿರುತ್ತದೆ? 4ರಷ್ಟು ಇರುತ್ತದೆ ವಿದ್ಯಾರ್ಥಿಗಳೇ. ನಾಲ್ಕನೇ ಪ್ರಶ್ನೆ, 5 ಸೆಂಟಿಮೀಟರ್ ಬಾಹುವುಳ್ಳ ವರ್ಗದ ಸುತ್ತಳತೆ ಎಷ್ಟು? ವರ್ಗದ ಸುತ್ತಳತೆ ಏನಂತ ಬರೀತೀರಾ? 4 ಗುಂಡ್ಲೆ ಉದ್ದ. ಹಾಗಾದ್ರೆ ವಿದ್ಯಾರ್ಥಿಗಳು ಏನಂತ ಬರೀತೀರಾ? 4 ಗುಂಡ್ಲೆ ಉದ್ದ ಎಷ್ಟಿದೆ ವಿದ್ಯಾರ್ಥಿಗಳು? 5 ಸೆಂಟಿಮೀಟರ್. ಹಾಗಾದ್ರೆ ವಿದ್ಯಾರ್ಥಿಗಳು 4 5 20 ಸೆಂಟಿಮೀಟರ್ ವಿದ್ಯಾರ್ಥಿಗಳೇ. ಎರಡನೇ ಪ್ರಶ್ನೆ, ಇಲ್ಲಿ ಕೊಟ್ಟಿರುವ ಚಿತ್ರಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಹಾಗಾದರೆ ವಿದ್ಯಾರ್ಥಿಗಳೇ, ಅದರಲ್ಲಿ ಎ ಕೊಟ್ಟಿದ್ದಾರೆ, ಉದ್ದ ಇಲ್ಲಿಯೂ ಕೂಡ 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಅಗಲ ಕೂಡ 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳು, ಅಗಲ ಕೂಡ ನಾವು ಏನಂತ ತಗೋತೀವಿ? ಉದ್ದ ಅಂತ ತಗೋತೀವಿ ವಿದ್ಯಾರ್ಥಿಗಳೇ. ಪರಿಹಾರ ದತ್ತಾಂಶ ಚೌಕದ ಉದ್ದ ಎಷ್ಟಿದೆ ವಿದ್ಯಾರ್ಥಿಗಳು? 14 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ, ಚೌಕದ ಸುತ್ತಳತೆ ಏನಂತ ಬರೀತಾರೆ ವಿದ್ಯಾರ್ಥಿಗಳೇ? 4 ಗುಂಡ್ಲೆ ಉದ್ದ. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೀತೀರಾ? 4 ಗುಂಡ್ಲೆ 14 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳು 14 ಗುಂಡ್ಲೆ 4 4 4 16, 1 ಇಟ್ರಿ 6 ಇಟ್ರಿ, 4 1 4 1 5. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ಬಂತು? 56. ಹಾಗಾದರೆ ವಿದ್ಯಾರ್ಥಿಗಳು 4 ಗುಂಡ್ಲೆ 14 ಸೆಂಟಿಮೀಟರ್ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ? 56 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ, ಬಿ ಒಂದು ಚಿಟ್ಟೆಯ ಚಿತ್ರವಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಉದ್ದ ಇಲ್ಲಿ ಕೂಡ 50 ಸೆಂಟಿಮೀಟರ್ ಇದೆ, ಅಗಲ ಕೂಡ 50 ಸೆಂಟಿಮೀಟರ್ ಇದೆ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಅಗಲ ಕೂಡ ನಾವೇನು ಮಾಡ್ತೀವಿ ಅಂತೆ? ಹಾಗಾದರೆ ವಿದ್ಯಾರ್ಥಿಗಳು ನಾವು ಇಲ್ಲಿ ಅಗಲ ಕೂಡವನ್ನು ಉದ್ದ ಅಂತ ತೆಗೆದುಕೊಳ್ತೀವಿ ವಿದ್ಯಾರ್ಥಿಗಳು. ಹಾಗಾದರೆ ವಿದ್ಯಾರ್ಥಿಗಳೇ, ಪರಿಹಾರ ದತ್ತಾಂಶ ಏನಂತ ಬರೀತಾರೆ ವಿದ್ಯಾರ್ಥಿಗಳೇ? ಚೌಕದ ಉದ್ದ ಎಷ್ಟಿದೆ ವಿದ್ಯಾರ್ಥಿಗಳು? 50 ಸೆಂಟಿಮೀಟರ್. ಚೌಕದ ಸುತ್ತಳತೆ 4 ಗುಂಡ್ಲೆ ಉದ್ದ. ಹಾಗಾದರೆ ವಿದ್ಯಾರ್ಥಿಗಳೇ, 4 ಗುಂಡ್ಲೆ ಎಷ್ಟು ಬರ್ತೀರಾ? ಉದ್ದ ಎಷ್ಟಿದೆ? 50 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 50 ಗುಂಡ್ಲೆ 4 4 ಗುಂಡ್ಲೆ 0 0, 5 4 20. ಹಾಗಾದರೆ ವಿದ್ಯಾರ್ಥಿಗಳು 4 ಗುಂಡ್ಲೆ 50 ಸೆಂಟಿಮೀಟರ್ ಎಷ್ಟು ಬರ್ತೀವಿ ವಿದ್ಯಾರ್ಥಿಗಳೇ? 200 ಸೆಂಟಿಮೀಟರ್. ವಿದ್ಯಾರ್ಥಿಗಳು, ಚಿತ್ರ ಸಿ ಉದ್ದ 52 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಅಗಲನ್ನು 52 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಉದ್ದನ 52 ಸೆಂಟಿಮೀಟರ್ ಅಂತ ತಗೋತೀವಿ, ಇದು ಉದ್ದ 52 ಸೆಂಟಿಮೀಟರ್ ಅಂತ ತಗೋತೀವಿ ವಿದ್ಯಾರ್ಥಿಗಳಿಗೆ. ಹಾಗಾದರೆ ವಿದ್ಯಾರ್ಥಿಗಳು, ಪರಿಹಾರ ದತ್ತಾಂಶ ಚೌಕದ ಉದ್ದ ಏನಂತ ಬರೀತಾರೆ ವಿದ್ಯಾರ್ಥಿಗಳು? 52 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳು, ಚೌಕದ ಸುತ್ತಳತೆ ಏನಂತ ಬರೀತೀರಾ? 4 ಗುಂಡ್ಲೆ ಉದ್ದ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರೀತೀರಾ? 4 ಗುಂಡ್ಲೆ 52 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ಏನು ಬರ್ತೀವಿ? 52 ಗುಂಡ್ಲೆ 4. ಹಾಗಾದರೆ ವಿದ್ಯಾರ್ಥಿಗಳು 4 2 8, 4 5 20. ಹಾಗಾದರೆ ವಿದ್ಯಾರ್ಥಿಗಳಿಗೆ 4 ಗುಂಡ್ಲೆ 52 ಸೆಂಟಿಮೀಟರ್ ಎಷ್ಟು ಬರ್ತೀವಿ ವಿದ್ಯಾರ್ಥಿಗಳಿಗೆ? 208 ಸೆಂಟಿಮೀಟರ್. ಡಿ ಚಿತ್ರದಲ್ಲಿ ಇಲ್ಲಿ ಕೂಡ ಉದ್ದ 45 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಅಗಲನ್ನು 45 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳು ಉದ್ದನ್ನು 45 ಸೆಂಟಿಮೀಟರ್ ಅಂತ ತಗೋತೀವಿ, ಇಲ್ಲಿ ಅಗಲನು ಉದ್ದ ಅಂತ 45 ಸೆಂಟಿಮೀಟರ್ ಅಂತ ತಗೋತೀವಿ ವಿದ್ಯಾರ್ಥಿಗಳು. ಹಾಗಾದರೆ ವಿದ್ಯಾರ್ಥಿಗಳಿಗೆ, ಪರಿಹಾರ ದತ್ತಾಂಶ
ಚೌಕದ ಉದ್ದ ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟಂತ ತೂತ್ರ 45 ಸೆಂಟಿಮೀಟರ್. 45 ಸೆಂಟಿಮೀಟರ್. ಚೌಕದ ಸುತ್ತಳತೆ ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರ್ತಾರೆ 4 ಗುಂಡ್ಲೆ ಉದ್ದ. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರ್ತಾರೆ 4 ಗುಂಡ್ಲೆ 45 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳು ನಾವೇನು ಬರಿಬೋದು 45 ಗುಂಡ್ಲೆ 4. ಹಾಗಾದರೆ ವಿದ್ಯಾರ್ಥಿಗಳು 4 5 22 ಲೀಟ್ರ್ 0 ಲೀಟ್ರ್. 4 4 16 16 2 18. ಹಾಗಾದರೆ ವಿದ್ಯಾರ್ಥಿಗಳಿಗೆ 4 ಗುಂಡ್ಲೆ 45 ಸೆಂಟಿಮೀಟರ್ ಎಷ್ಟು ಬರ್ತೀವಿ ವಿದ್ಯಾರ್ಥಿಗಳಿಗೆ 180 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳಿಗೆ ಈ ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ಉದ್ದ 35 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದು ಕೂಡ ಉದ್ದ 35 ಸೆಂಟಿಮೀಟರ್ ವಿದ್ಯಾರ್ಥಿಗಳಿಗೆ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಪರಿಹಾರ ದತ್ತಾಂಶ ಚೌಕದ ಉದ್ದ ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೀತೀರಾ 35 ಸೆಂಟಿಮೀಟರ್. ಚೌಕದ ಸುತ್ತಳತೆ 4 ಗುಂಡ್ಲೆ ಉದ್ದ. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರ್ತೀರಾ 4 ಗುಂಡ್ಲೆ ಉದ್ದ ಎಷ್ಟಿದೆ ವಿದ್ಯಾರ್ಥಿಗಳು 35 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳಿಗೆ 35 ಗುಂಡ್ಲೆ 4 ಎಷ್ಟಾಗುತ್ತೆ ವಿದ್ಯಾರ್ಥಿಗಳಿಗೆ 4 5 22 ಲೀಟ್ರ್ 0 ಲೀಟ್ರ್. 4 3 12 12 2 14. ಹಾಗಾದರೆ ವಿದ್ಯಾರ್ಥಿಗಳು 4 ಗುಂಡ್ಲೆ 35 ಸೆಂಟಿಮೀಟರ್ ಎಷ್ಟಾಗುತ್ತೆ ವಿದ್ಯಾರ್ಥಿಗಳಿಗೆ 140 ಸೆಂಟಿಮೀಟರ್. ಹಾಗಾದರೆ ವಿದ್ಯಾರ್ಥಿಗಳೇ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.